ಎಲ್ಲರಿಗೂ ನಮಸ್ಕಾರ. ಮಕರ ರಾಶಿಯವರಿಗೆ ವಿಶೇಷವಾಗಿ ಸಮಯ ನಿಮ್ಮ ಜೀವನದಲ್ಲಿ ನಿಮ್ಮೆಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋಕ್ಕೆ ದೇವರು ಸೂಚಿಸುತ್ತಿರುವಂತಹ ವಿಶೇಷವಾದ ಸಂದರ್ಭ. ಈ ಸತ್ಯವನ್ನು ಕೇಳಿದ ತಕ್ಷಣ ನಿಮ್ಮ ಜೀವನದಲ್ಲಿ ಅಪಘಾತಕ್ಕೆ ಒಳಗಾಗ್ತೀರಾ. ಏಕೆಂದರೆ ಮೇ 1ನೇ ತಾರೀಕಿನಿಂದ ನಿಮ್ಮ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗ್ತಾ ಇದೆ. ಹೌದು ಸ್ನೇಹಿತರೆ, ನಿಮ್ಮ ಸಂಬಂಧಿಕರು ನಿಮ್ಮನ್ನು ಬೇಡಿಕೊಳ್ತಾರೆ. ಈ ಒಳ್ಳೆಯ ಸುದ್ದಿ ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ನಿಮ್ಮನ್ನು ನಗುವಂತೆ ಮಾಡುತ್ತದೆ. ನಾಳೆಯ ಬೆಳಗ್ಗೆ 24 ಗಂಟೆಯ ಒಳಗಾಗಿ ನಿಮ್ಮ ಜೀವನದಲ್ಲಿ ಏನೇ ಆದರೂ ಕೂಡ ಸತ್ಯವನ್ನು ಕೇಳಿದ ನಂತರ ನೀವು ನಿಮ್ಮ ಮನೆಗೆ ಹೋಗಿ ಸಿಹಿ ತಿಂಡಿಗಳನ್ನು ವಿತರಿಸಲು ಹಂಚಲು ಶುರು ಮಾಡ್ತೀರಾ. ಏಕೆಂದು ಕೇಳಿದರೆ ಸಾಮಾನ್ಯವಾದ ವಿಷಯವಲ್ಲ. ಏಕೆಂದರೆ ಮೇ 1ನೇ ತಾರೀಕು ಹುಣ್ಣಿಮೆ ಇರೋದ್ರಿಂದ ನಿಮ್ಮ ಪಿತೃದೇವತೆಗಳ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತದೆ. ಒಟ್ಟಾರೆಯಾಗಿ ನೀವು ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಹಲವಾರು ವರ್ಷಗಳಿಂದ ಕಾಯುತ್ತಿದ್ದಂತಹ ಕ್ಷಣ ಇದಾಗಿರುತ್ತೆ. ನೀವು ಕಣ್ಣೀರಿನೊಂದಿಗೆ ಕನಸು ಕಂಡ ಕ್ಷಣ ಬಂದಿದೆ. ಈ ಕ್ಷಣ ನಿಮ್ಮ ಜೀವನವನ್ನು ಅದ್ಭುತವಾಗಿರುವಂತಹ ಬದಲಾವಣೆಯತ್ತ ಕರೆದುಕೊಂಡು ಹೋಗುತ್ತೆ. ನಿಮ್ಮ ಮನೆಯ ಬಾಗಿಲನ್ನು ತಟ್ಟುತ್ತದೆ. ಇದು ಸಾಮಾನ್ಯವಾದ ಸಮಯವಲ್ಲ, ಆದರೆ ಇದು ನಿಮ್ಮ ಜೀವನದ ಹಣೆ ಬರಹವನ್ನು ತೀವ್ರವಾಗಿ ಬದಲಾಯಿಸಬಹುದಾದ ಕಠಿಣವಾದ ತಕ್ಷಣದ ಸತ್ಯದ ಬಹಿರಂಗವಾಗುವಂತಹ ವಿಶೇಷವಾದ ಸಂದರ್ಭ. ನಿಮ್ಮನ್ನು ನಂಬಿರುವಂತಹ ಎಲ್ಲ ಜನರಿಗೂ ಕೂಡ ನೀವು ವಿಶೇಷವಾಗಿ ಶಕ್ತಿ ಮತ್ತು ಜೀವನದಲ್ಲಿ ಪ್ರೀತಿ, ಆತ್ಮವಿಶ್ವಾಸ ಮತ್ತು ಶ್ರೀಮಂತಿಕೆಯನ್ನು ಕೊಡುವಂತಹ ಸಂದರ್ಭ ಅಂತ ಹೇಳ್ಬೋದು. ಏಕೆಂದರೆ ನಿಮ್ಮ ಕುಟುಂಬ ನಿಮಗೋಸ್ಕರ ಹಗಲು ಇರಲು ಅಂತ ಕಷ್ಟಪಟ್ಟಿದೆ. ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಕಣ್ಣೀರನ್ನು ಸುರಿಸಿದ್ದಾರೆ. ಆದರೆ ಈಗ ನೀವು ಸಂತೋಷದಿಂದ ಅಳುತ್ತೀರಾ ಮತ್ತು ಆ ಕಣ್ಣೀರು ದುಃಖದಿಂದಲ್ಲ, ಆದರೆ ವರ್ಷಗಳ ಕಾಲ ತಡೆಯ ಹಿಡಿಯಲಾದ ಪ್ರಾರ್ಥನೆಗಳ ಫಲವಾಗಿರುತ್ತದೆ. ಹಾಗಾದರೆ ಈ ರಾಶಿಯವರಿಗೆ ಮುರಿದು ಬಿದ್ದು ಹೋದ ಯಾವುದೇ ಬೆಂಬಲವಿಲ್ಲದ ಜೀವನವನ್ನು ಕೇವಲ ಭರವಸೆಯ ಆಧಾರದ ಮೇಲೆ ಬದುಕುವಂತಹ ವ್ಯಕ್ತಿಗೆ ಅವನ ಸಮಯ ಬಂದಿದೆ. ಜೀವನದ ಕರಾಳವಾಗಿರುವ ರಾತ್ರಿಗಳು ಪ್ರಕಾಶಮಾನವಾಗಿರುವಂತಹ ಉದಯಗಳಿಂದ ಅನುಸರಿಸಲ್ಪಟ್ಟಿರುತ್ತದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಏಕೆಂದರೆ ಮೇ 1 ಹುಣ್ಣಿಮೆ ಅಂತ ಹೇಳ್ಬಹುದು. ಹುಣ್ಣಿಮೆಯ ದಿನ ದೇವಾನುದೇವತೆಗಳ ಶಕ್ತಿ ಅದ್ಭುತವಾಗಿರುತ್ತೆ. ಈ ದಿನ ಮಾಡುವಂತಹ ಪ್ರತಿಯೊಂದು ಪರಿಹಾರಗಳು ಕೂಡ ನಮ್ಮ ಜೀವನವನ್ನು ಅದೃಷ್ಟವನ್ನು ಉಜ್ವಲ ಮಾಡುತ್ತೆ, ನಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳೋಕೆ ಸಹಕಾರ ಮಾಡುತ್ತೆ. ಆದ್ದರಿಂದ ನಿಮ್ಮ ಜೀವನವು ಇಲ್ಲಿಯವರೆಗೆ ದುಃಖದಿಂದ ತುಂಬಿದರೆ ಆ ದುಃಖಗಳು ಈಗ ನಿಮ್ಮ ಜೀವನದ ದೊಡ್ಡ ದೊಡ್ಡ ತಿರುವಾಗಬಹುದು. ಖಚಿತವಾಗಿ ನಿಮ್ಮ ದುಃಖಗಳು ನಿಮ್ಮ ದೌರ್ಬಲ್ಯಗಳಲ್ಲ, ಬದಲಾಗಿ ನೀವು ದೇವರ ಮುಂದೆ ನಿಮಗಾಗಿ ಆರಿಸಿಕೊಂಡಂತಹ ವಿಶೇಷವಾದ ಸಿದ್ಧತೆಗಳಾಗಿದ್ದವು. ನೀವು ಬಲಶಾಲಿಯಾಗಿದ್ದೀರಾ, ಅದಕ್ಕಾಗಿ ನೀವು ಇದನ್ನೆಲ್ಲ ಸಹಿಸಿಕೊಂಡಿದ್ದೀರಾ. ಒಟ್ಟಾರೆಯಾಗಿ ಮತ್ತು ಈಗ ನಿಮ್ಮ ತಾಳ್ಮೆ ಅದರ ಮಿತಿಯನ್ನು ತಲುಪಿದಾಗ ಮೇಲಿನಿಂದ ಒಂದು ಚಿಹ್ನೆ ಬರುತ್ತದೆ. ಆ ಒಂದು ಚಿಹ್ನೆ ಅವನ ಜೀವನದ ಬದಲಾಗುತ್ತದೆ. ಒಟ್ಟಾರೆಯಾಗಿ ನಾನು ನೀಡಿದಾಗ ನೀವು ಹೇರಳವಾಗಿ ನೀಡುತ್ತೇನೆ ಎಂದು ದೇವರು ನಿಮಗೆ ತೋರಿಸಿಕೊಡುವಂತಹ ಸುಸಂದರ್ಭ. ತನ್ನ ಅದೃಷ್ಟವನ್ನು ಎಂದಿಗೂ ಬೆರಗಾಗಿಸುವುದಲ್ಲ, ಖಂಡಿತವಾಗಿ ನೀವು ನಡೆಯುವಂತಹ ದಾರಿಯನ್ನು ದಿಕ್ಕನ್ನೇ ಬದಲಾಯಿಸುವುದು ಭಗವಂತನ ಆಶೀರ್ವಾದದ ದಯೆಯಾಗಿರುತ್ತದೆ. ನೀವು ಎಂದು ಯೋಚಿಸುತ್ತಾ ಕುಳಿತುಕೊಳ್ಳುವ ವ್ಯಕ್ತಿಯಲ್ಲ, ಮತ್ತೆ ಅದೇ ಕಷ್ಟಗಳನ್ನು ಎದುರಿಸಬೇಕೆ ಎಂದು ಪ್ರತಿದಿನ ಬೆಳಗ್ಗೆ ಎಚ್ಚರಗೊಳ್ಳುತ್ತಾ ಕಣ್ಣೀರಿಡುತ್ತಾ ಇಂದು ಅವನ ಭಯ ಕೊನೆಗೊಳ್ಳುತ್ತದೆ ಖಂಡಿತವಾಗಿ. ಏಕೆಂದರೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಕಷ್ಟಗಳು, ದುಃಖಗಳು, ಅದೇ ರೀತಿ ಆರ್ಥಿಕ ಸಮಸ್ಯೆಗಳು, ಸಾಲದ ಪರಿಹಾರಗಳನ್ನು ಈಗ ದೇವರು ನಿಮ್ಮ ಹಣೆ ಬರಹದ ಮೂಲಕ ಬರೆಯಲು ಕಳಿಸುತ್ತಿದ್ದಾರೆ. ಈಗ ನೀವು ಭಯ ಪಡುವಂತಹ ಅಗತ್ಯವಿಲ್ಲ. ಏಕೆಂದರೆ ನೀವು ಎಲ್ಲವನ್ನ ಗೆದ್ದು ನಿಲ್ಲುವಂತಹ ನಿಮ್ಮ ಬಳಿ ಏನೂ ಇಲ್ಲ ಎಂದು ಭಾವಿಸಬೇಡಿ. ಏಕೆಂದರೆ ಬದಲಾಗಿ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂದು ಯೋಚಿಸಿ. ಯಾಕಂದರೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವನ್ನ ಸ್ವೀಕರಿಸುತ್ತೀರಾ. ಆಸ್ತಿ ಆಗಿರ್ಬೋದು, ಹಣ ಆಗಿರ್ಬೋದು. ಬಂಜರು ಭೂಮಿಯಲ್ಲಿ ಮಳೆ ಬಿದ್ದಾಗ ಅಲ್ಲಿ ಅತ್ಯಂತ ಸುಂದರವಾದ ಹಸಿರು ಗಿಡಗಳು, ಒಂದು ಧಾನ್ಯಗಳು ಬೆಳೆಯುತ್ತವೆ. ದೇವರ ಆಶೀರ್ವಾದ ಮಳೆಯಾಗಿರುವಂತಹ ಆ ಬಂಜರ ಭೂಮಿ ನೀವಾಗಿರ್ತೀರಾ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಚಿನ್ನದಂತಹ ಬೆಳೆಯನ್ನು ಬಿತ್ತುವಂತಹ ಸಂದರ್ಭ. ನೀವು ನಿರಾಸೆಗೊಳ್ಳಬಾರದು. ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಜ್ಯೋತಿಷ ಪೀಠ 51 ವರ್ಷ ಸುದೀರ್ಘ ಅನುಭವವುಳ್ಳ ಜ್ಯೋತಿಷರು, ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್ ಗುರುಗಳನ್ನು ನೇರವಾಗಿ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಭೇಟಿ ಕೂಡ ಆಗಬಹುದು. ಕೇವಲ ಫೋನಿನ ಮೂಲಕ ಪರಿಹಾರ. ನಿಮ್ಮ ಜೀವಂತ ಸಮಸ್ಯೆಗಳಾದ ಶ್ರೀಪರಸ ವಶೀಕರಣ, ಗಂಡ ಹೆಂಡತಿ ಕಲಹ, ಲೈಂಗಿಕ ಸಮಸ್ಯೆ, ಅತ್ಯಸೂಚಿ ಜಗಳ, ಪ್ರೀತಿ ಪ್ರೇಮ ವಿಚಾರದಲ್ಲಿ ತೊಂದರೆ, ಮನೆಯಲ್ಲಿ ತೊಂದರೆ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಕೋರ್ಟ್ ಕೇಸ್ ಮತ್ತು ಇಷ್ಟಪಟ್ಟವರು ನಿಮ್ಮಂತಾಗಲು, ವಿಚಾರ ಕೊಟ್ಟ ಹಣ ವಾಪಸ್ ಬರಲು, ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಕೇವಲ 2 ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ. ಮಾಂತ್ರಿಕ ಆದಿಶಕ್ತಿ ದೇವತೆಗಳ ನಾಗಬ್ರಾಹ್ಮಣಿ ರಕ್ತೇಶ್ವರಿ ಅಗೋರಿ ನಾಗಸಾಧುಗಳ ರಹಸ್ಯ ಮತ್ತು ಮಂತ್ರಶಕ್ತಿಯಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ. ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಮೊಬೈಲ್ ನಂಬರ್ 9611696665.
ಎದ್ದು ನಿಮ್ಮ ಕನಸುಗಳ ಕಡೆಗೆ ಓಡಬೇಕೆಂದು ಬಯಸುತ್ತೀರಾ ಎಂಬುದರ ಸ್ಪಷ್ಟವಾದ ಸಂಕೇತವಾಗಿರುತ್ತದೆ. ನೀವು ಸ್ವೀಕರಿಸುವಂತಹ ಒಳ್ಳೆಯ ಸುದ್ದಿ ನಿಮ್ಮನ್ನು ಮಾತ್ರವಲ್ಲದೆ ನಿಮ್ಮ ಇಡೀ ಕುಟುಂಬವನ್ನೇ ಕೂಡ ಸಂತೋಷದಿಂದ ತುಂಬುತ್ತದೆ. ಏಕೆಂದರೆ ಅದು ಎಷ್ಟು ಆಳವಾಗಿರುತ್ತದೆ ಎಂದರೆ ನೀವು ನಿಮ್ಮ ಕಣ್ಣುಗಳನ್ನು ನಂಬೋದಿಲ್ಲ. ನೆರೆಹೊರೆಯರನ್ನು ಭೇಟಿ ಮಾಡಿ ಸಿಹಿ ತಿಂಡಿಯನ್ನು ವಿತರಿಸಲು ಪ್ರಾರಂಭಿಸುತ್ತೀರಾ. ಇದು ನಿಮಗೆ ಬಹಿರಂಗಗೊಳ್ಳಲಿರುವಂತಹ ಅತ್ಯಂತ ಕಠಿಣವಾದ ಸತ್ಯ. ನೀವು ಹಲವಾರು ಬಾರಿ ಅಳುತ್ತಿದ್ದೀರಾ. ಆ ಕಣ್ಣೀರು ನಿಮ್ಮನ್ನು ಆ ಕ್ಷಣಕ್ಕೆ ಸಿದ್ಧಪಡಿಸೋದ್ರಿಂದ ಈಗ ನಗುವಂತಹ ಸಾಧ್ಯತೆ. ಧನ್ಯವಾದ ಹೇಳುವ ಸಮಯ. ನಿಮ್ಮ ಜೀವನದಲ್ಲಿ ಸಾಲವು ತೀರುತ್ತದೆ. ಒಟ್ಟಾರೆ ನೀವು ಅಂದುಕೊಂಡದನ್ನು ಸಾಧಿಸ್ತೀರಾ. ನೀವು ಅನಾರೋಗ್ಯದಿಂದ ಹೊಂದಿದರೆ ಅದನ್ನು ಕೂಡ ಗುಣಪಡಿಸಿಕೊಳ್ಳಬಹುದು. ನಿಮ್ಮ ನಿರುದ್ಯೋಗ ಸಮಸ್ಯೆ ಉದ್ಯೋಗವಾಗಿ ಬದಲಾಗುತ್ತದೆ. ಸಮಾಜದಲ್ಲಿರ್ತಕ್ಕಂಥ ಯಾವುದೇ ರೀತಿಯ ತೊಂದರೆಗಳನ್ನು ಪರಿಹಾರ ಮಾಡ್ತೀರಾ. ಸಂಬಂಧದಲ್ಲಿ ಬಿರುಕುಗಳು ಪ್ರೀತಿಯಾಗಿ ರೂಪಾಂತರಗೊಳ್ಳುತ್ತದೆ. ನೀವು ಮಾಡಬೇಕಾಗಿರೋದು ಸ್ವಲ್ಪ ನಂಬಿಕೆಯನ್ನು ಕಾಪಾಡಿಕೊಳ್ಳೋದು. ಒಟ್ಟಾರೆಯಾಗಿ ನೀವು ಎಂದಾದರೂ ಯಾರನ್ನಾದರೂ ತಲುಪಲು ಬಿದ್ದಿದ್ದರೆ ಈಗ ಜನರು ಸಹಾಯಕ್ಕಾಗಿ ನಿಮ್ಮ ಬಳಿಗೆ ಬರುವಂತಹ ಸಮಯವಾಗಿರುತ್ತದೆ. ನೀವು ಅನುಭವಿಸಿದಂತಹ ಎಲ್ಲ ಕಷ್ಟಗಳು ದುಃಖಗಳು ನಿಮ್ಮ ಶಕ್ತಿಯಾಗುತ್ತದೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಈಗ ಹಣೆ ಬರಹ ಬದಲಾಗ್ತಾ ಇದೆ. ಶನಿದೇವನ ಸಂಪೂರ್ಣವಾದ ಆಶೀರ್ವಾದ ನಿಮ್ಮನ್ನು ಕಾಪಾಡುತ್ತೆ. ಒಟ್ಟಾರೆಯಾಗಿ ಕಷ್ಟಗಳಿಂದ ಪರಿಹಾರ ವೇಗವಾಗಿ ಬದಲಾಗುವಂತಹ ಸಮಯ. ಜನರು ದಿಗ್ಭ್ರಮೆಗೆ ಒಳಗಾಗ್ತಾರೆ. ಅವರು ಹೇಳುತ್ತಾರೆ, ನಿನ್ನೆ ಮುರಿದು ಬಿದ್ದಂತಹ ಈ ವ್ಯಕ್ತಿ ಈಗ ಆಕಾಶದ ಎತ್ತರಕ್ಕೆ ಹೇಗೆ ತಲುಪಿದ್ದಾರೆ, ಹೇಗೆ ಮುಟ್ಟಿದ್ದಾನೆ. ನೀವು ನಗುತ್ತಾ ಏಕೆಂದರೆ ಹೇಳಬಹುದು, ದೇವರು ಈಗ ನನ್ನೊಂದಿಗೆ ಇದ್ದಾನೆ ಅಂತ. ಖಂಡಿತವಾಗಿ ಇದನ್ನು ಹೇಳುತ್ತೀರಾ. ನಿಮಗೆ ಭಯವಿರೋದಿಲ್ಲ, ನಂಬಿಕೆ ಮಾತ್ರ ಇರುತ್ತದೆ. ಮತ್ತು ನೀವು ಜೀವನದಲ್ಲಿ ಈಗ ಎಲ್ಲವನ್ನ ಪಡೆದುಕೊಳ್ಳಲು ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದೀರಾ. ಇದು ಕೇವಲ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂತಹ ಹೊಸ ಸುವರ್ಣ ಯುಗ ನಿಮ್ಮ ಜೀವನವನ್ನು ಪರಿವರ್ತಿಸಲು ನಿಮಗೆ ನೇರವಾಗಿ ದೇವರು ಕಳಿಸಿರುವಂತಹ ಸಂದೇಶವಾಗಿದೆ. ಆದ್ದರಿಂದ ನೀವು ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಖಂಡಿತ ನಿಮ್ಮ ಜೀವನದಲ್ಲಿ ಪ್ರತಿದಿನ ನೀವು ಅನುಭವಿಸಿದಂತಹ ಕಷ್ಟ, ನಿಜವಾದ ಒಂದು ತೊಂದರೆಗಳನ್ನು ಈಗ ಶುಭ ಫಲಿತಾಂಶವಾಗಿ ಸ್ವೀಕರಿಸಲು ಖಂಡಿತ ನಿಮಗೆ ಆಶ್ಚರ್ಯವಾಗುವಂತಹ ಸಂದರ್ಭ ಆಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಏಳು ಬೀಳು ತೊಂದರೆಗಳು, ದುಃಖ ದುಮ್ಮಾನಗಳು ಸಂಪೂರ್ಣವಾಗಿ ನಶಿಸಿ ಹೋಗುತ್ತದೆ. ಈ ಸಮಯ ಸಂತೋಷದಿಂದ ಮತ್ತು ಪ್ರೀತಿಯಿಂದ ತುಂಬಿರುತ್ತದೆ. ನಿಮ್ಮ ಜೀವನದಲ್ಲಿ ನಿಜವಾಗಿರುವಂತಹ ಸ್ನೇಹಿತರನ್ನು ಬರಮಾಡ್ಕೊಳ್ತೀರಾ. ಕುಟುಂಬದಲ್ಲಿ ಸಂತೋಷವನ್ನು ಸ್ವೀಕರಿಸುತ್ತೀರಾ. ನೀವು 100% ಗ್ಯಾರಂಟಿಯಾಗಿ ಪಡೆದುಕೊಳ್ತೀರಾ. ಒಂದು ವಿಷಯವನ್ನು ತಪ್ಪಾದರೆ ನನ್ನ ಜೀವನದುದ್ದಕ್ಕೂ ನಾನು ನಿಮಗೆ ಸೇವೆ ಸಲ್ಲಿಸಲು ಸಿದ್ಧನಾಗಿರ್ತೇನೆ. ಏಕೆಂದರೆ ನಿಮಗೆ ಈ ಮಾಹಿತಿಯನ್ನು ನೀಡಲು ಖಂಡಿತವಾಗಿ ಗುರೂಜಿಗಳು ತಿಳಿಸಿರುವಂತೆ ನಿಮ್ಮ ಯಾವುದೇ ರೀತಿಯ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಅದ್ಭುತವಾದ ವರವೊಂದು ನಿಮ್ಮನ್ನು ಬಿಡದೆ ನಿಮ್ಮ ಬೆನ್ನ ಹಿಂದೆ ಸುತ್ತುತ್ತಿದೆ. ಈ ಸತ್ಯವನ್ನು ನೀವು ಹಂಚಿಕೊಂಡ ತಕ್ಷಣ ನಿಮ್ಮ ಜೀವನದಲ್ಲಿ ಅಪಘಾತಕ್ಕೆ ಒಳಗಾಗ್ತೀರಾ. ಏಕೆಂದರೆ ಇದು ಸಾಮಾನ್ಯವಾದ ವಿಚಾರವಲ್ಲ. ಇದು ನಿಮ್ಮ ಆಲೋಚನೆಯ ರೀತಿಯನ್ನು ಬದಲಾಯಿಸುವಂತಹ ಒಂದು ಬಹಿರಂಗಪಡಿಸುವಿಕೆಯಾಗಿದೆ. ನಿಮ್ಮ ಜೀವನದಲ್ಲಿ ಒಂದು ಭಯಾನಕವಾಗಿರುವ ಘಟನೆ ಸಂಭವಿಸುತ್ತದೆ. ಅದು ನಿಮ್ಮ ಕಣ್ಣಲ್ಲಿ ರಕ್ತ ಸುರಿಸುವಂತೆ ಮಾಡುತ್ತದೆ. ಏಕೆಂದರೆ ಹೌದು ಸ್ನೇಹಿತರೆ, ಈ ಘಟನೆಯು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ಒಟ್ಟಾರೆ ಅದರಿಂದ ಈ ವಿಡಿಯೋವನ್ನು ಹಗುರವಾಗಿ ಪರಿಗಣಿಸಬೇಡಿ. ಶನಿದೇವನ ಆಶೀರ್ವಾದ ಎಲ್ಲ ದೇವರ ಆಶೀರ್ವಾದಕ್ಕಿಂತ ಪ್ರಮುಖವಾಗಿರುತ್ತದೆ. ಅತ್ಯಂತ ನಿರ್ಣಾಯಕ ಮತ್ತು ವಿಶಿಷ್ಟವಾಗಿರುತ್ತದೆ. ಏಕೆಂದರೆ ಶನಿ ಕೊಡುವಂತಹ ಕಷ್ಟ ಅದೇ ರೀತಿ ಶ್ರೀಮಂತಿಗೆ ಯಾರೂ ಕೊಡಲು ಸಾಧ್ಯವಿಲ್ಲ. ಅದನ್ನು ಯಾರು ಕಿತ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ, ತಡೆಯೋದಕ್ಕೂ ಆಗೋದಿಲ್ಲ. ಈ ಶಕ್ತಿಶಾಲಿಯಾಗಿರುವಂತಹ ದಿನಗಳಲ್ಲಿ ಮೇ 1ರಿಂದ ನಿಮ್ಮ ಜೀವನದಲ್ಲಿ ಮುಂಬರುವಂತಹ ದಿನಗಳಲ್ಲಿ ನಿಮಗೆ ಏನಾಗುತ್ತದೆ ಎಂಬುದರ ಬಗ್ಗೆ ನಿಮಗೆ ಅರಿವು ಕೂಡ ಇರೋದಿಲ್ಲ. ನೀವು ಶಾಶ್ವತವಾಗಿ ಬಡತನದಲ್ಲಿ ಬದುಕಲು ಉದ್ದೇಶಿಸಲ್ಪಟ್ಟಿದ್ದೀರಾ. ನೀವು ನಿಮ್ಮ ಜೀವನದುದ್ದಕ್ಕೂ ಹೋರಾಡಬೇಕೇ ಅಥವಾ ಈಗ ಸಂತೋಷ ಮತ್ತು ಸಮೃದ್ಧಿ ನಿಮಗೆ ಬರುತ್ತದೆಯೋ? ಅದು ಬರುತ್ತಿದ್ದರೆ ಯಾವ ರೀತಿ ಬರುತ್ತದೆ, ಯಾವ ರೀತಿಯಾಗಿರುತ್ತದೆ, ಯಾವ ಪ್ರದೇಶಗಳಲ್ಲಿ ಬರುತ್ತದೆ, ಪರಿಣಾಮ ಯಾವ ರೀತಿ ಬೀರುತ್ತದೆ, ಇದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ವಿವರಿಸ್ತೀನಿ. ಅದೇ ರೀತಿ ಪವರ್ಫುಲ್ ಆಗಿರುವಂತಹ ಒಂದು ಪರಿಹಾರವನ್ನು ಕೂಡ ಹೇಳ್ಕೊಡ್ತೀನಿ. ನಿಮ್ಮ ಜೀವಿತಾವಧಿಯಲ್ಲಿ ನಿಮ್ಮ ವೃತ್ತಿಯಿಂದಾಗಿ ಅನೇಕ ರೀತಿಯ ಕೆಲಸಗಳು ಸ್ಥಗಿತಗೊಂಡಿವೆ, ಅನೇಕ ರೀತಿಯ ಶುಭ ಕಾರ್ಯಗಳು ಕೂಡ ಸ್ಥಗಿತಗೊಂಡಿವೆ. ಇದರ ಪರಿಣಾಮವಾಗಿ ನಿಮ್ಮ ಜೀವನದಲ್ಲಿ ಲಕ್ಷಗಟ್ಟಲೆ ಮತ್ತು ಸಾವಿರಾರು ನಷ್ಟವಾಗುತ್ತಿದೆ. ಅದೇ ರೀತಿ ನಿಮ್ಮಲ್ಲಿ ಸಾಕಷ್ಟು ರೀತಿಯ ಹಣ, ಉತ್ತಮವಾಗಿರುವ ಶಕ್ತಿಯ ಪ್ರಕಾರ ಹಣವಿಲ್ಲದಿದ್ದರೆ ಈ ಎಲ್ಲ ಕೆಲಸಗಳು ಈಗಾಗಲೇ ನಡೆಯಬೇಕಿತ್ತು. ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಲಾಭವನ್ನು ನೀಡುತ್ತಿದ್ದವು. ಆದರೆ ಈಗ ಸ್ನೇಹಿತರೆ, ಈ ದೈವಿಕವಾಗಿರುವ ಶಕ್ತಿಯಿಂದಾಗಿ ನಿಮ್ಮ ಎಲ್ಲ ರೀತಿಯ ತೊಂದರೆಗಳು ಕೂಡ ಮತ್ತು ಸಮಸ್ಯೆಗಳು ಕೊನೆಗೊಳ್ಳುತ್ತದೆ. ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ತಂದು ಹಾಕುತ್ತಿರುವಂತಹ ಜನರು ದೂರವಾಗ್ತಾರೆ. ಆ ಶತ್ರುವಿನಿಂದಾಗಿ ನೀವೆಲ್ಲವನ್ನ ಕಳೆದುಕೊಂಡಿದ್ದೀರಾ. ನಿಮ್ಮ ಜೀವನದಲ್ಲಿ ನಿರಂತರವಾಗಿ ತೊಂದರೆಯನ್ನು ಎದುರಿಸಿದ್ದೀರಾ. ಆದರೆ ಸ್ನೇಹಿತರೆ, ಖಂಡಿತವಾಗಿ ನೆನಪಿಡಿ,
ಈಗ ನಿಮ್ಮ ಜೀವನವು ಬದಲಾಗುವ ಕ್ಷಣ. ಈ ಶತ್ರುವಿನಿಂದಾಗಿ ನಿಮ್ಮೆಲ್ಲ ತೊಂದರೆಗಳು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ತೀರಾ. ಏಕೆಂದರೆ ಈಗ ಶನಿದೇವನ ಕೃಪೆ ನಿಮ್ಮ ಮೇಲಿದೆ. ಶತ್ರುವಿನ ನಾಶ ಖಚಿತವಾಗಿದೆ. ನಿಮ್ಮ ಕೆಲಸ ಪ್ರಾರಂಭಿಸುವ ಮೊದಲೇ ಮುಗಿಯುತ್ತದೆ. ಅದು ಪ್ರಾರಂಭವಾಗುವ ಮೊದಲೇ ಅಡೆತಡೆಗಳು ಉದ್ಭವಿಸಲು ಪ್ರಾರಂಭಿಸುತ್ತವೆ ಮತ್ತು ಕೊನೆಯಲ್ಲಿ ನೀವು ಅವುಗಳನ್ನು ಯಶಸ್ಸನ್ನು ಸಾಧಿಸಲು ಬಯಸುತ್ತೀರಾ. ಹೌದು ಸ್ನೇಹಿತರೆ, ಖಂಡಿತವಾಗಿ ನೀವು ನಿಮ್ಮನ್ನು ನೋಡಿಕೊಳ್ಳದಾಗದ ಹೊರತು ನೀವು ಬೇರೆಯವರಿಗೆ ಸಹಾಯ ಮಾಡಬಹುದು. ಆದರೆ ಸ್ನೇಹಿತರೆ, ಖಂಡಿತವಾಗಿ ಮೊದಲು ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿಕೊಳ್ಳಬೇಕು. ಆಗ ಮಾತ್ರ ನೀವು ಬೇರೆಯವರಿಗೆ ಯಾರಿಗಾದರೂ ಸಹಾಯ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಮುಂದಿನ 3-4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಶ್ರೀಮಂತರಾಗೋದ್ರ ಜೊತೆಗೆ ಬೇರೆಯವರಿಗೆ ಸಹಾಯ ಮಾಡ್ತೀರಾ. ಯಾವುದೇ ವೃತ್ತಿ ಸಂಬಂಧಿತ ಕ್ಷೇತ್ರದಲ್ಲಿ ನಿಮ್ಮ ಪ್ರಗತಿಯನ್ನು ನೋಡಬಹುದಾಗಿದೆ. ಯೋಗ್ಯವಾಗಿರುವಂತಹ ವಿಶೇಷವಾದ ಪೋಸ್ಟ್ಗಳು ಸಿಗುತ್ತೆ. ನಿಮ್ಮ ಸ್ಥಗಿತಗೊಂಡ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಉದ್ಯೋಗವನ್ನು ಹುಡುಕುತ್ತಿರುವಂಥವರಿಗೆ ಅದರ ಪ್ರಮಾಣ ಕೊನೆಯಾಗುವಂಥದ್ದು. ನೀವು ಬಯಸಿದಂತಹ ಕೆಲಸವನ್ನು ಪಡೆಯುವಂಥದ್ದು. ನೀವು ಬೇರೆಯವರ ಜನರನ್ನು ತಪ್ಪಿಸಬೇಕಾದರೆ ಬೇರೆಯವರಿಗೆ ಒಳ್ಳೆಯವರಂತೆ ನಡೆಸುವಂತಹ ಮತ್ತು ಅವರ ಬೆನ್ನಿಗೆ ಇರಿಸುವಂತಹ ಬುದ್ಧಿವಂತ ಜನರನ್ನು ನೀವು ತಪ್ಪಿಸಬೇಕಾಗುತ್ತದೆ. ಏಕೆಂದರೆ ಕೆಲವು ಜನರು ನಿಮ್ಮ ಜೊತೆ ಒಳ್ಳೆಯವರಾಗಿ ನಟಿಸಿ ನಿಮ್ಮ ಎಲ್ಲ ರೀತಿಯ ಒಂದು ವಿಶೇಷವಾಗಿರುವ ರಹಸ್ಯವನ್ನು ತಿಳಿದುಕೊಂಡು ಅದನ್ನು ನಿಮ್ಮ ವಿರುದ್ಧ ತಂತ್ರವಾಗಿ ಬಳಸುತ್ತಾರೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಕೆಲವು ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕಾಗುತ್ತೆ. ಯಾರೊಂದಿಗೂ ಚರ್ಚೆ ಮಾಡೋದು ಒಳ್ಳೆಯದಲ್ಲ. ಈಗ ನೀವು ಎಲ್ಲವನ್ನ ಸ್ವೀಕರಿಸುತ್ತೀರಾ. ದೇವರ ಕೃಪೆಗೆ ಪಾತ್ರರಾಗ್ತೀರಾ. ಈಗ ಸಮಯ ನಿಜವಾಗಿ ನಂಬಿಕೆಗೆ ಮೀಸಲಿಡಿ. ಈ ಪವಾಡ ಯಾವಾಗ ಅಥವಾ ಹೇಗೆ ಸಂಭವಿಸುತ್ತದೆ ಎಂಬುದರ ಬಗ್ಗೆ ಅಲ್ಲ, ನೀವು ಈ ದೈವಿಕವಾದ ಶಕ್ತಿಯನ್ನು ನಂಬಬೇಕು. ಅದು ನಿಮ್ಮನ್ನು ರಕ್ಷಿಸುತ್ತದೆ ಮತ್ತು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸಕಾರಾತ್ಮಕವಾದ ಬದಲಾವಣೆಯನ್ನು ತರುತ್ತದೆ. ಹಾಗಾದರೆ ಹೌದು ಸ್ನೇಹಿತರೆ, ಮತ್ತು ನಿಮ್ಮ ಜಗತ್ತಿನಲ್ಲಿ ಯಾವುದೇ ರೀತಿಯ ಶಕ್ತಿಯು ನಿಮ್ಮನ್ನು ಜೀವನದಲ್ಲಿ ತೊಂದರೆ ಕೊಡೋಕ್ಕೆ ಸಾಧ್ಯವಾಗುವುದಿಲ್ಲ, ನಿಮ್ಮನ್ನು ತಡೆಯಲು ಸಾಧ್ಯವಾಗುವುದಿಲ್ಲ ಎಂದು ನೀವು ನೋಡುತ್ತೀರಾ. ಸ್ನೇಹಿತರೆ, ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಕೇಳಿದ್ದೀರಾ. ನಿಮ್ಮ ಮಾಹಿತಿಯಾಗಿ ಈ ಒಂದು ಸಂದರ್ಭದಲ್ಲಿ ದೈವಿಕವಾದ ಶಕ್ತಿಯು ನಿಮ್ಮ ಜೀವಿತ ಅವಧಿಯಲ್ಲಿ ಸ್ವಲ್ಪ ಕೋಪಗೊಂಡಿದೆ ಎಂದು ನಾವು ನಿಮಗೆ ಹೇಳೋಣ. ಅದೇ ರೀತಿ ನೀವು ಈಗ ಕೋಪವನ್ನು ತಡಿಬೇಕು ಅಂದರೆ ಶತ್ರುಗಳನ್ನು ತುಂಬ ನಂಬಿದ್ದೀರಾ. ಆ ಶತ್ರುಗಳಿಂದ ತೊಂದರೆಯನ್ನು ಅನುಭವಿಸಿದ್ದೀರಾ. ಈಗ ಎಲ್ಲವನ್ನ ಸರಿಪಡಿಸಿಕೊಳ್ಳುವಂತಹ ಸಮಯ ಬಂದಿದೆ. ಅದರಿಂದ ನಿಮ್ಮನ್ನು ಸಂಪೂರ್ಣವಾಗಿ ಯಾರು ನಾಶ ಮಾಡಲು ಬಯಸುತ್ತಾರೋ ಅವರ ಮೇಲೆ ತಾಂತ್ರಿಕವಾದ ಆಚರಣೆಗಳನ್ನು ಮಾಡಿಕೊಳ್ತಾರೆ. ಏಕೆಂದರೆ ನಿಮ್ಮದೆಲ್ಲ ವಿರುದ್ಧವಾಗಿ ಅವರಿಗೆ ತಿರುಗುವಂತಹ ಸಮಯ. ಈಗ ಸಾಧುಗಳು ಸಹಾಯದಿಂದ ನಿಮ್ಮೆಲ್ಲರ ದಾಳಿಯನ್ನು ದೂರ ಮಾಡ್ತಾರೆ. ಒಂದು ರೀತಿಯಲ್ಲಿ ಅವರು ನಿಮಗೆ ವಿಶೇಷವಾಗಿರುವಂತಹ ಶಕ್ತಿಯನ್ನು ತುಂಬುತ್ತಾರೆ. ಈ ಸಂದರ್ಭವನ್ನು ಸರಿಯಾದ ರೀತಿಯಲ್ಲಿ ಮತ್ತು ಬುದ್ಧಿವಂತಿಕೆಯಿಂದ ನಿರ್ವಹಿಸೋದನ್ನು ಕಲ್ತ್ಕೊಳ್ಬೇಕು. ದೇವರ ಕೃಪೆಗೆ ಪಾತ್ರರಾಗಬೇಕು. ಓಂ ಸಂ ಶನೇಶ್ವರಾಯ ನಮಃ ಮಂತ್ರವನ್ನು 108 ಬಾರಿ ಜಪ ಮಾಡಬೇಕು. ನಿಮ್ಮ ಕಷ್ಟಗಳಿಂದ ಪರಿಹಾರ ಸುಲಭವಾಗಿ ಸಿಗುತ್ತೆ. ಅದೃಷ್ಟ ಕೈ ಹಿಡಿಯುತ್ತೆ. ಲಾಭದಿಂದ ತುಂಬಿರುವಂತಹ ಜೀವನವನ್ನು ಶ್ರೀಮಂತಿಕೆಯನ್ನು ಬರಮಾಡ್ಕೊಳ್ತೀರಾ. ಇದು ಮೇ 1ನೇ ತಾರೀಕಿನಿಂದ ಇನ್ನು 5 ದಿನಗಳಲ್ಲಿ ನಡೆಯುವಂತಹ ಬಹುದೊಡ್ಡದಾದ ವಿಷಯವಾಗಿದೆ. ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ ಅಂತ ಹೇಳ್ತಾ, ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.